ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಈರುಳ್ಳಿ ನುಗ್ಗೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತೋರಿಸ್ತೀನಿ ಬನ್ನಿ. ಈಗ ಸಾಂಬಾರು ಮಸಾಲೆ ಹುರ್ಕೊಳ್ಳೋಣ. ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿಬಿಟ್ಟು ಈಗ 2 ಸ್ಪೂನು ಕೊತ್ತಂಬರಿ ಬೀಜ ಹಾಕಬೇಕು. 2 ಸ್ಪೂನ್ ಕೊತ್ತಂಬರಿ ಬೀಜ ಆದಮೇಲೆ 2 ಸ್ಪೂನು ಕಡಲೆಬೇಳೆ ಹಾಕ್ಕೋಬೇಕು. 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಜೀರಿಗೆ, 10-20 ಮೆಂತೆಕಾಳು, ಒಂದು 4-5 ಒಣಮೆಣಸು, ಇಂಗು ಸ್ವಲ್ಪ, ಕರಿಬೇವು ಸ್ವಲ್ಪ ಹಾಕ್ಕೊಳ್ಳೋಣ. ಎಲ್ಲನೂ ಕೆಂಪಾಗೋ ಥರ ಹುರ್ಕೋಬೇಕು. ನೋಡಿ, ಮಸಾಲೆ ಕೆಂಪಾಗ್ತಾ ಇದೆ. ಈಗ ಒಂದು 4 ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಳ್ಳೋಣ. ಇದನ್ನು ಹುರ್ಕೊಂಬಿಡಿ ಇದರೊಟ್ಟಿಗೆ. ನೋಡಿ, ಮಸಾಲೆ ಹುರಿದಾಗಿದೆ. ಈಗ ಇದನ್ನು ಆರಕ್ಕೆ ಬಿಟ್ಬಿಡೋಣ. ನಮಗೆ ಇಷ್ಟೊಂದು ಮಸಾಲೆ ಬೇಡ ಇವತ್ತಿನ ಹುಳಿಗೆ. ಇದು ಪುಡಿ ಮಾಡಿದ್ದು ತೆಗೆದಿಟ್ಕೊಂಡ್ರೆ ಒಂದು 4-5 ಸಲಕ್ಕೆ ಸಾಂಬಾರು ಮಾಡೋಕ್ಕೆ ಆಗುತ್ತೆ. ಈಗ ಹುಳಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ ಚಮಚದಷ್ಟು, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. 2 ಒಣಮೆಣಸು ಕಟ್ ಮಾಡಿ ಹಾಕ್ಕೊಳ್ಳೋಣ. ಸಾಂಬಾರಿಗೆ 2 ಹಿಡಿಯಷ್ಟು ಸಾಂಬಾರು ಈರುಳ್ಳಿ ತಗೊಂಡಿದ್ದೀನಿ ನಾನು. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದೆರಡು ನುಗ್ಗೆ ದಂಟು ತಗೊಂಡಿದ್ದೀನಿ. ಇಷ್ಟು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನುಗ್ಗೆ ಹಾಕ್ಕೊಳ್ಳೋಣ. ಇಲ್ಲಿ 1 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಈಗ ಟೊಮೆಟೊ ಹಾಕ್ಕೊಂಡ್ಬಿಟ್ಟೋಣ. ಉಪ್ಪು ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಕಲ್ಲುಪ್ಪು ಹಾಕಿದ್ರಿಂದ. ಅರಿಶಿಣ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಒಂಚೂರು ಕುದಿಯಕ್ಕೆ ಬಿಡೋಣ ಅದನ್ನ. ಈಗ 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಹೆಂಗಿದೆ, ಬೇಳೆ ಬೇಯಿಸಿದ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ನೆನೆಸ್ಕೊಂಡು ಅದರ ರಸ ತೆಗೆದಿಟ್ಕೊಂಡಿದ್ದೀನಿ. ಅದು ಹುಳಿ ರಸ ಹಾಕ್ತಾಯಿದ್ದೀನಿ ನಾನು. ಈಗ ಬೆಲ್ಲ ಒಂದು ತುಂಡು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಆಮೇಲೆ ಬೇಯಿಸ್ಕೊಂಡು ಬೇಳೆ ಹಾಕ್ಕೊಳ್ಳೋಣ. ಈ ಸಾಂಬಾರಿಗೆ ಬೇಕಾಗಷ್ಟು ನೀರು ಹಾಕ್ಕೊಳ್ಳೋಣ. ಮಿಕ್ಸಿಲಿ ಪುಡಿ ಹರ್ಕೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನಷ್ಟು
ಪುಡಿಯನ್ನು ಹಾಕ್ಕೊಳ್ಳೋಣ ಸಾಂಬಾರಿಗೆ. ಸಾಂಬಾರು ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಮಾಡಿದ್ದ ಸಾಂಬಾರು ಪೌಡ್ರು 2 ಚಮಚ ಹಾಕ್ಕೊತಾ ಇದ್ದೀನಿ ನಾನು. ಇನ್ನೂ ಒಂದು ಅರ್ಧ ಚಮಚ ಬೇಕಿದ್ದರೆ ಹಾಕ್ಕೋಬೋದು. ಸಾಂಬಾರು ಕುದೀತಾ ಇದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಸಾಂಬಾರು ಕುದ್ದಾಯಿತು. ಈಗೆಲ್ಲ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಸೊಗಸಾದ ಒಂದು ಈರುಳ್ಳಿ ನುಗ್ಗೆ ಸಾಂಬಾರು ರೆಡಿಯಾಗಿದೆ. ಇಡ್ಲಿ ದೋಸೆಗೂ ಸಹಿ, ಊಟಕ್ಕೂ ಸಹಿ ಈ ಸಾಂಬಾರು. ಇವತ್ತು ಇಡ್ಲಿಗೆ ನಾನು ಈ ಸಾಂಬಾರು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.